ಇದಕ್ಕೆ ನಗು ಬಂದಿದ್ ನನಗೆ. ಅವ್ನು ಮಾಡಿರೋ ಕೆಲಸ ಎಲ್ಲ ಮರ್ತೋಗ್ಬಿಟ್ಟಿರ್ಬೇಕು ನಿಮ್ಗೆ. ಅಂತ ಅಯೋಗ್ಯ ತಕ್ಕೊಟ್ಟಿರೋ ಮೊಬೈಲು ನಿನ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಸು. ಮಂತ್ರ ನಾಲ್ಗೆನ ಹತೋಟೆಲ್ ಇಟ್ಕೊಂಡು ಮಾತಾಡು. ನೀವೇನತ್ತೆ, ಅವಳೇನೋ ಮಾತಾಡ್ತಿದ್ದಾಳೆ, ನೀವು ಹಾಗೆ ಮಾತಾಡ್ತಿದ್ದೀರಾ? ಅವನೇ ಬೇಡ ಅಂದ್ಮೇಲೆ ಅವ್ನು ಕೊಡ್ಸಿದ್ ಫೋನ್ ಯಾಕೆ? ಅಷ್ಟೊಂದು ಮುಖ್ಯನಾ ನಿಮ್ಗದು? ಮಾತಾಡಬೇಡ ಅಂದೆ. ವಿಕಾಸು ಬದಲಾಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ನನ್ನ ಮಗಳು ಅವನನ್ನ ಕ್ಷಮಿಸ್ಬಿಟ್ಟಿದ್ದಾಳೆ. ಹೌದು ಅದಕ್ಕೆ, ಹೌದು. ನನ್ನ ವಿಕಾಸ್ನ ಕ್ಷಮಿಸಿ ಎಷ್ಟೋ ದಿನ ಆಗೋಯ್ತು. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡಬಾರ್ದ ಅದಕ್ಕೆ? ಅವನ್ ಮಾಡಿರೋ ತಪ್ಪು ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪ ಪಟ್ರೆ ಅವನಿಗವನೇ ಶಿಕ್ಷೆ ಕೊಟ್ಕೊಂಡಂಗೆ. ಅವನ್ ಮಾಡಿದ ತಪ್ಪಿಗಿಂತ ಮೋಸ ಯಾವುದು ಗೊತ್ತಾ? ಈಗ ನಿಮ್ಮ ಹತ್ರ ಫೋನ್ ಇದ್ದು ಕೂಡ ಕೊಡ್ದೇ ಇರೋದು. ಸುಕ್ಕು, ಏನಾಯ್ತು ನಿನ್ಗೆ? ಯಾರು ನಿನ್ ತಲೆ ಕೆಡ್ಸಿದ್ದು? ನಿನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅಟ್ಲೀಸ್ಟ್ ನಿನ್ ಗಂಡ ವಿಕಾಸ್ ಬಗ್ಗೆ ಏನಾದ್ರೂ ಗೊತ್ತಾ ನಿನ್ಗೆ? ಅವನ್ ಎಂತೆಂತ ಕೆಲಸ ಮಾಡಿದಾನ್ ಗೊತ್ತಾ ನಿನ್ಗೆ? ಅವನಿಗೆ ಇನ್ನೊಬ್ಳ ಜೊತೆ ಸಂಬಂಧ ಇತ್ತು, ಇದು ಗೊತ್ತು ತಾನೆ? ನನ್ನನ್ನ ಅವನ್ ಏನ್ ಮಾಡಕ್ ಬಂದ ಅಂತ ಮರ್ತೋಯ್ತಾ? ಇದೆಲ್ಲ ಬಿಡು, ನಿನ್ ಹೊಟ್ಟೆಲಿದ್ದಿದ್ ಮಗುನೇ ಸಾಯಿಸ್ಬಿಟ್ಟ. ನಿನ್ ತಂಗಿ ಹೊಟ್ಟೆಲಿದ್ದಿದ್ ಮಗುನ್ ಸಾಯಿಸಿದ್ದು ನಾನೇ. ಅಂತವನ್ನ ನೀನು ಮಾಡೋದೆಲ್ಲ ಮಾಡಿ ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾಳಲ್ಲ ಇವಳು. ಇನ್ನೊಂದು ಬದುಕಲ್ಲಿ ಏನೇನೆಲ್ಲ ಮಾಡಿರ್ಬೋದು ಇವಳು. ಸುಕ್ಕು, ಏನ್ ಹಾಗೆ ನೋಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಗ್ಲಿಲ್ವಾ? ಮೊಬೈಲು ತಾನಾಗೆ ಕಳೆದು ಹೋಗಿದೆ. ಇನ್ನವನ ಮನ್ಸಿಂದ ಕಿತ್ ಬಿಸಾಕು. ನಿನ್ಗೆ ಒಳ್ಳೆ ಬದುಕನ್ನ ನಾನ್ ಕಟ್ಕೊಡ್ತೀನಿ. ಮಂತ್ರ, ಮಾತಾಡೋದನ್ನ ನಿಲ್ಸಿ ಮೊದಲು ಫೋನ್ ಕೊಡೋದನ್ನ ಕಲ್ತ್ಕೋ. ಅದನ್ನ ಬಿಟ್ಟು ಅವನು ಯೋಗ್ಯ ಅಯೋಗ್ಯ ಅಂತ ಎಲ್ಲ ಮಾತಾಡಬೇಡ. ನನ್ನ ಮಗಳು ಸಂಪೂರ್ಣವಾಗಿ ಮನ್ಸನ್ನ ಬದಲಾಯಿಸ್ಕೊಂಡಿದ್ದಾಳೆ. ಗಂಡನ ಜೊತೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಹಳೇದನ್ನೆಲ್ಲ ಅವಳು ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದಾಳೆ. ಮತ್ತೆ ನೀನು ಹಳೇದನ್ನೆಲ್ಲ ತೆಗೆದು ಕೆಣಕಿ ಅವಳ ಮನ್ಸನ್ನ ಹುಣ್ಣು ಮಾಡಬೇಡ ಮಂತ್ರ. ಬೇರೆ ಮೊಬೈಲ್ ಕೊಡಿಸ್ತೀನಿ ಅಂತ ಅಪ್ಪಿ ತಪ್ಪಿನೂ ಹೇಳ್ಬೇಡ. ವಿಕಾಸ್ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯಾವ ರೈಟ್ಸು ಇಲ್ಲ. ಅದಕ್ಕೆ ಪ್ಲೀಸ್ ದಯವಿಟ್ಟು ನನ್ನ ಭಾವನೆನ ಅರ್ಥ ಮಾಡ್ಕೊಳ್ಳಿ. ನಡೆದೋಗಿರೋ ಘಟನೆ ಇದ್ಯಾವುದೂ ನನ್ನ ಮನ್ಸಲ್ಲಿ ಇಲ್ವೇ ಇಲ್ಲ. ನನ್ ಗಂಡ ಏನೋ ತಪ್ಪು ಮಾಡ್ಬಿಟ್ಟ, ಅದನ್ನ ಆಗ್ಲೇ ಮರ್ತು ಬಿಟ್ಟಿದ್ದೀನಿ. ಸಂಸಾರ ಅಂದ್ಮೇಲೆ ಒಂದ್ ತಪ್ಪು ಬರುತ್ತೆ ಹೋಗುತ್ತೆ. ಗಂಡ ಹೆಂಡತಿ ಅಂದ್ರೆ ಭಿನ್ನ ಅಭಿಪ್ರಾಯ ಇದ್ದೇ ಇರುತ್ತೆ. ಭಿನ್ನ ಅಭಿಪ್ರಾಯ ಇದ್ರೇನೆ ಪ್ರೀತಿ ಇರೋದು. ಅದಕ್ಕೆ ಬದುಕು ಅಂದ್ರೆ ಒಬ್ರಿಗೊಬ್ರು ಬಿಟ್ಟು ಕೊಡ್ತಾ ಹೋಗ್ಬೇಕು. ಅದೇ ಜೀವನ, ಅದೇ ಸಂಸಾರ, ಅಲ್ಲಿ ಪ್ರೀತಿ ಇರೋದು. ಇದೆಲ್ಲ ನನ್ಗೆ ಸ್ವಲ್ಪ ಲೇಟಾಗಿ ಅರ್ಥ ಆಯ್ತು. ಅದಕ್ಕೆ ನಾನ್ ಬದ್ಲಾಗಿದ್ದೀನಿ. ನನಗೆ ನನ್ ಫೋನ್ ಬೇಕು. ನೀನೇನಮ್ಮ ಅವಳ ಹತ್ರ ಬೇಡ್ಕೊಂಡು? ಚರ್ಚೆ ಬೇಡ ಮಂತ್ರ. ಫೋನ್ ಎಲ್ಲಿಟ್ಟಿದ್ಯಾ ಹೇಳು. ನನಗೆ ಗೊತ್ತಿಲ್ಲ, ಮರ್ತೋಗಿದೆ. ನೆನ್ಪಾದ್ರೆ ತಂದ್ಕೊಡ್ತೀನಿ. ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದೀಯ ನೀನು? ನನ್ನ ಮಗಳು ಆ ಫೋನು ಅಂದ್ರೆ ಜೀವ ಅಂತಿದ್ದಾಳೆ. ನೀನ್ ನೋಡಿದ್ರೆ ನೆನ್ಪಕ್ ಬರ್ತಿಲ್ಲ ಅಂತಿದ್ಯಾ? ಬರ್ತಾ ಇಲ್ಲ ಅತ್ತೆ. ಇನ್ನಿದ್ರ ಬಗ್ಗೆ ನನ್ನ ಹತ್ರ ಕೇಳ್ಬಿಡಿ. ಅಕಸ್ಮಾತಾಗಿ ಬೇಕೇ ಬೇಕು ಅಂತ ಅನ್ಸಿದ್ರೆ ಒಳ್ಳೆ ಮಾಡೆಲ್ ಫೋನ್ನ ನಾನೇ ಕೊಡಿಸ್ತೀನಿ ಅಷ್ಟೇ.
ಹಾಗಾದ್ರೆ ನನ್ನ ಫೋನಲ್ಲಿ ರಾಘವ್ ಅವರೇ, ಏನ್ ಮಾಡ್ತಾ ಇದ್ದೀರಿ? ಗೇಮ್ ಆಡ್ತಾ ಇದ್ದೀನಿ ಮಿಸ್ ಮಾಮ. ಆಹಾ